ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಮನೆಗೆ ಎಂಟ್ರಿ ಕೊಡ್ತಿದ್ದಾರೆ ಹೊಸ ಹುಡುಗ. ಯಾರಪ್ಪ ಇದು? ಇದರ ನಡುವೆ ವೈಶಾಖ ಅರೆಸ್ಟ್ ಆಗ್ತಿದ್ದಾರೆ. ಹಾಗಿದ್ರೆ ಏನಾಯ್ತು, ಏನ್ ಕತೆ? ಜೊತೆಗೆ ಶ್ರುತಿಯ ಮದುವೆ ಕತೆ ಏನಾಯ್ತು? ನ್ಯಾಯ ದೊರಕಿಸಿದ್ಲ ಚಾರು? ರಾಮಾಚಾರಿ ಶಾಕ್ ಆಗಿದ್ಯಾಕೆ? ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಮರಿಬೇಡಿ. ಇಲ್ಲಿ ಶ್ರುತಿಗೆ ಪ್ರೀತಿ ಮಾಡಿದ ಕಿರಣ್ಗೆ ಮತ್ತೆ ಅವನ ಸಚಿವರಿಗೆ ಎಲ್ರಿಗೂ ಕೂಡ ಸರಿಯಾಗಿ ಹೊಡೆದು ಬಡ್ದು ಸರಿಯಾಗಿ ಬುದ್ಧಿ ಕಲಿಸಿ ಪೊಲೀಸ್ ಅವ್ರಿಗೆ ಒಪ್ಪಿಸ್ಬಿಟ್ರು ಚಾರು. ತದನಂತರ ಪೊಲೀಸ್ ಅವ್ರು ಕೂಡ ಒಂದ್ ಕಡೆ ಕರ್ಕೊಂಡು ಹೋಗಿ ಅವ್ರಿಗೆ ಎಷ್ಟೆಲ್ಲ ಹೆಣ್ಮಕ್ಳುಗಳ ಜೊತೆ ಆಟ ಆಡಿದ್ರ ಅಂತ ಸಿಕ್ಕಲ್ಲಿ ಬಾರಿಸ್ತಿದ್ದಾರೆ. ಜೊತೆಗೆ ಈ ಕಡೆ ಕಿರಣ್ಗಂತೂ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದರ ನಡುವೆ ಇಲ್ಲಿ ರುಕ್ಕು ಅಂತೂ, ನೋಡ್ತೀಯ ಅಕ್ಕ, ನಿನ್ಗೆ ಅತ್ತೆ ಮಾತಾಡಿದ್ರಲ್ಲಿ ನಿನ್ಗೆ ಅನುಮಾನ ಬರ್ತಿಲ್ವಾ? ನನಗಂತೂ ಅನುಮಾನ ಅಲ್ಲ, ನಿಜವಾಗ್ಲೂ ಕೂಡ ನಾನು ಅನ್ಕೊಂಡಿರೋದೇ ನಿಜ ಅಂತ ಅನ್ನಿಸ್ತದೆ. ಯಾಕಂದ್ರೆ ಅತ್ತೆ ಇಷ್ಟು ದಿನ ಇದ್ದದಕ್ಕೂ ಇವತ್ತಿದ್ದದಕ್ಕೂ ತುಂಬಾನೇ ವ್ಯತ್ಯಾಸ ಆಯ್ತು. ಅತ್ತೆ ಮಾತಲ್ಲಿ ತುಂಬಾನೇ ನಿರಾಳತೆ ಇತ್ತು. ಚಾರು ಜೊತೆ ಶ್ರುತಿನ ದೇವಸ್ಥಾನ ಕಳ್ಸಿದೀನಿ, ಎಲ್ಲ ಕೂಡ ಭಾರ ಕೆಳಗಡೆ ಇಳಿದಿದೆ ಅಂತ ಹೇಳ್ತಿದ್ದಾಗಲೇ ನೀನು ಅರ್ಥ ಮಾಡ್ಕೋಬೇಕಿತ್ತು. ಖಂಡಿತವಾಗ್ಲೂ ಅವರು ಚಾರುಗೆ ಎಲ್ಲಾ ವಿಷಯ ಹೇಳಿದ್ದಾರೆ ಅಂತ ಅನ್ನಿಸ್ತದೆ. ಎಲ್ಲಾ ವಿಷಯ ಚಾರುಗೆ ಗೊತ್ತಾಗಿರ್ಬಹುದು ಅಂತ ಅನ್ನಿಸ್ತದೆ ಅಂತ ರುಕ್ಕು ಹೇಳ್ತಿದ್ರೆ, ಇಲ್ಲ ಆ ರೀತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ವೈಶಾಖ ಹೇಳಿದಾಗ ಸರಿ ಆಯ್ತು, ಬೇಕಿದ್ರೆ ಚೆಕ್ ಮಾಡುವ ಅಂದಾಗ ಇಲ್ಲಿ ವೈಶಾಖ ಮತ್ತೆ ರುಕ್ಕು ಒಳಗಡೆ ಬಂದದ. ಜಾನಕಿ ಅಮ್ಮಂಗೆ ಕಾಲ್ ಮಾಡ್ತಾರೆ. ಜಾನಕಿ ಅಮ್ಮ ಕಾಲ್ ರಿಸೀವ್ ಮಾಡೋದು ತಡ ಆಗುತ್ತೆ. ನೋಡ್ತ್ಯಾಕ ಇಷ್ಟು ದಿನ ಅತ್ತಿ ಎಷ್ಟು ಬೇಗ ಬಂದು ಕಾಲ್ ರಿಸೀವ್ ಮಾಡ್ತಿದ್ರು, ಆದ್ರೆ ಇವತ್ತು ಎಷ್ಟು ಆರಾಮಾಗಿ ಬರ್ತದ ನೋಡು, ಅಲ್ಲೇ ಅಬ್ಸರ್ವ್ ಮಾಡು ಅಂತ ರುಕ್ಕು ಹೇಳ್ತಿದ್ದಾಳೆ. ನಂತರ ಜಾನಕಿ ಅಮ್ಮ ಕಾಲ್ ರಿಸೀವ್ ಮಾಡ್ತಿದ್ದಾಗೆ ವೈಶಾಖ ಯಾಕೆ ಇಷ್ಟೊಂದು ತಡ ಇವತ್ತು ಅಂದಾಗ, ಅದು ಅಡುಗೆ ಮನೇಲಿದ್ದೆ ಅಂತ ಹೇಳ್ತಾರೆ. ಸರಿ ಆಯ್ತು, ಮನೆ ನಿನ್ ಸೊಸೆ ಎಲ್ಲಿ ಅಂದಾಗ, ಅದು ನನ್ನ ಸೊಸೆ ನನ್ನ ಮಗಳ ಜೊತೆ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಅಂದಾಗ, ಏನು ಹೊಡಿಬೇಕಾ? ಸರಿ, ನನ್ನ ಸೊಸೆ ಬಂದ್ಮೇಲೆ ಹೊಡಿಲ್ಲ, ಈಗ ನನ್ನ ಮೊದಲನೇ ಸೊಸೆ ಇದ್ದಾಳೆ ಅವಳಿಗೆ ಹೋಗಿ ಹೊಡಿಲ್ಲ ಅಂತ ಈ ಕಡೆ ವೈಶಾಖಗೆ ಸಿಟ್ಟು ಬಂದ್ಬಿಡತ್ತೆ. ಈಗೇನು ಬೇಡ, ಇಡು ಫೋನ್ನ ಅಂತ ಹೇಳಿ ಇಟ್ಬಿಡ್ತಾರೆ. ಜೊತೆಗೆ ಈ ಕಡೆ ಜಾನಕಿ ಅಮ್ಮ ಹೇಗೋ ಮಾತಾಡಿ ಬಚಾವಾದಪ್ಪ ಅಂತ ಅನ್ಕೋತಿದ್ದಾರೆ. ನೋಡಿದ್ಯಾಕ ಅತ್ತೆ ಎಷ್ಟು ಮಟ್ಟಿಗೆ ಮಾತಾಡ್ತಿದ್ದಾರೆ? ಈ ರೀತಿ ಮಾತಾಡ್ತಿದ್ರ ಅವರು? ಇಷ್ಟು ದಿನ ಹೆದರ್ಕೊಂಡು ಮಾತಾಡ್ತಿದ್ರು ನೋಡಿದ್ಯಾ ಅಂತ ವೈಶಾಖಗೆ ರುಕ್ಕು ಹೇಳ್ತಿದ್ದಾಗೆ ವೈಶಾಖ ಹೋಗಿದ್ದೆ ಕಿರಣ್ಗೆ ಕಾಲ್ ಮಾಡ್ತಾರೆ. ಕಿರಣ್ ಕಾಲ್ ರಿಸೀವ್ ಮಾಡ್ತಿದ್ದಾಗೆ, ಪ್ಲೀಸ್ ಮೇಡಮ್, ನನ್ನನ್ನು ಪೊಲೀಸ್ ಅವರು ಅರೆಸ್ಟ್ ಮಾಡಿದ್ದಾರೆ, ನೀವು ಮಾತ್ರ ನನ್ನನ್ನು ಕಾಪಾಡಬೇಕು ಅಂತಿದ್ದಾಗ ಈ ಕಡೆ ವೈಶಾಖಗೆ ಶಾಕ್ ಆಗ್ಬಿಡುತ್ತೆ. ಏನಪ್ಪ ಇದು, ಪೊಲೀಸ್ ಅವರು ಅರೆಸ್ಟ್ ಮಾಡಿದಾರಾ ಅಂತ? ಅಷ್ಟರಲ್ಲಿ ಪೊಲೀಸ್ ಅವರು ಏನಯ್ಯ ಯಾರ ಜೊತೆ ಮಾತಾಡ್ತಿದ್ಯಾ? ನನಗೆ ಮೊದಲೇ ಗೊತ್ತಿತ್ತು ನೀನು ಅಂತೆಂಥ ಸಾಮಾನ್ಯ ಅಲ್ಲ ಅಂತ ಹೇಳಿ ಫೋನ್ ಕಿತ್ಕೊತಿದ್ದಾಗ ಈ ಕಡೆ ವೈಶಾಖ ಆ ಫೋನ್ ಸಿಮ್ಮನ್ನು ತೆಗ್ದಿದ್ದೆ. ಈ ಕಡೆ ರುಕ್ಕುಗೆ ಹೇಳಿದಾಗ, ಏನಕ್ಕ ಮಾಡ್ತೀಯ ಈಗ ನೀನು? ನಿನ್ನ ವಿಷಯ ಗೊತ್ತಾಗೋದ್ರೆ ಅಂದಾಗ, ಸಿಮ್ಮಿದ್ರೆ ತಾನೇ ಸುಟ್ಟಾಕ್ಬಿಡ್ತೀನಿ ಅಂತಾರೆ. ಸಿಮ್ಮಲ್ಲಾಕ ಫೋನ್ ಹೊಡ್ಕೊಂಡು ಕೂಡ ಬರ್ತಾರೆ, ಟ್ರ್ಯಾಕ್ ಮಾಡ್ತಾರೆ ಅಂದಾಗ ಫೋನ್ ಬೆಂಕಿಗೆ ಹಾಕಿ ಸುಡ್ತೀನಿ ಅಂದ್ರೆ ನೀನು ಬಿಟ್ಟಿದ್ಯಲ್ಲ ವ್ಯಕ್ತಿ, ಅವನೇನಾದರೂ ಹೇಳಿದ್ರೆ ಅಂದಾಗ, ಇಲ್ಲ ಯಾವುದೇ ಕಾರಣಕ್ಕೂ ಅವನಂತೂ ಹೇಳುವುದಿಲ್ಲ. ನಿಜ ಹೇಳಬೇಕು ಅಂದರೆ ನಾನು ಎಲ್ಲೋ ಹೋದ್ರೂ ಸಿಗೋದಿಲ್ಲ. ಸಿಮ್ ಬೇರೆಯವರ ಹೆಸರಲ್ಲಿ ತೊಗೊಂಡಿರೋದು 1,000 ಕೊಟ್ಟು, ಇವನ ನನ್ನ ಹೆಸರಂತೂ ಹೇಳೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಹೇಗಕ್ಕ ನಂಬ್ತೀಯ ನೀನು ಅಂದಾಗ, ನಂಗೆ ತುಂಬ ಚೆನ್ನಾಗಿ ನಂಬಿಕೆ ಇದೆ. ನಿಜ ಹೇಳಬೇಕು ಅಂದರೆ ಅವನಿಗೆ ಸರಿಯಾಗಿ ನಾನು ಯಾರು ಅಂತಲೇ ಗೊತ್ತಿಲ್ಲ ಅಂತ ಕೂಡ ವೈಶಾಖ ಹೇಳಿ ರುಕ್ಕುನ ಸುಮ್ಮನಿರಿಸ್ತಾರೆ. ಬಟ್ ರುಕ್ಕುಗಂತೂ ನಿಜವಾಗ್ಲೂ ಭಯ ಶುರು ಆಗ್ಬಿಟ್ಟಿದೆ. ಆ ಕಡೆ ಪೊಲೀಸ್ ಅವರಂತೂ ನಿಮ್ಮನ್ನೆಲ್ಲ ಒಂದೇ ಸತಿಗೆ ಹೇಗೋ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿಲ್ಲ, ಇಲ್ಲೇ ಕರ್ಕೊಂಡು ಬಂದಿದ್ದೀನಿ, ಎನ್ಕೌಂಟರ್ ಮಾಡಿ ಬಿಸಾಡ್ತೇನೆ ನಿಮ್ಮನ್ನೆಲ್ಲ ಅಂತದಾಗ, ಪ್ಲೀಸ್ ದಯವಿಟ್ಟು ನನಗೇನು ಕೂಡ ಮಾಡಿಬಿಡಿ, ಇದನ್ನೆಲ್ಲ ನಾನೇ ಬೇಕು ಅಂತ ಮಾಡಿದ್ದಲ್ಲ ಸರ್, ನನಗೆ ಯಾರು ದುಡ್ಡು ಕೊಟ್ಟು ಇದನ್ನೆಲ್ಲ ಮಾಡಿಸಿದ್ದು ಅಂತ ಹೇಳ್ತಿದ್ದಾರೆ. ಯಾರು ಏನು ಅಂತ ಕೇಳಿದಾಗ ವೈಶಾಖ ಅನ್ನೋರು ಅಂತ ಹೇಳ್ತಾರೆ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಕಿರಣ್ಣ. ತದನಂತರ ಆ ಕಡೆ ಶ್ರುತಿ ಹತ್ರ ಚಾರು ಮಾತನಾಡ್ತಾರೆ. ಶ್ರುತಿ ಕೂಡ ಅದಕ್ಕೆ ನಾನು ಪ್ರೀತಿ ಮಾಡಿದ್ದೀನಿ ಅನ್ನೋ ವಿಷಯನ ನಿಮ್ಮ ಹತ್ರನೇ ಹೇಳಬೇಕಾಗಿತ್ತು, ಆದರೆ ನಾನು ತಪ್ಪು ಮಾಡಿಬಿಟ್ಟೆ, ಅವತ್ತು ನಾನು ಹೇಳಿದ್ರೆ ಇವತ್ತು ನನಗೆ ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂದಾಗ, ಪರವಾಗಿಲ್ಲ ಬಿಡು ಶ್ರುತಿ, ಆದರೆ ನಾನೀಗ ಒಂದು ತೀರ್ಮಾನ ತಗೋತೀನಿ, ಅದಕ್ಕೆ ನೀನು ಸಮ್ಮತಿಸ್ತೀಯಾ ಅಲ್ವಾ ಅಂದಾಗ, ಅಯ್ಯೋ ಅದಕ್ಕೆ ನೀವು ಏನೇ ತೊಗೊಂಡ್ರು ಅದಕ್ಕೆ ನನ್ನ ಸಂಪೂರ್ಣ ಒಪ್ಪಿಗೆ ಇದೆ ಅಂತ ಹೇಳ್ತಾಳೆ. ತದನಂತರ ಒಬ್ಬ ಹುಡುಗನಿಗೋಸ್ಕರ ವೇಟ್ ಮಾಡ್ತಿದ್ದಾಳೆ ಇಲ್ಲಿ ಚಾರು, ಬಿಕಾಸ್ ಆಕೆಯ ಸ್ನೇಹಿತ ಆಗಿದ್ದಾನೆ ಮನೋಜ್ ಅಂತ. ಅವನು ಬರ್ತಿದ್ದಾಗೆ, ಹೇಗಿದೆಯಾ ಮನೋಜ್ ಏನು ಅಂತ ಕೇಳ್ತಿದ್ರೆ, ಪರವಾಗಿಲ್ಲ, ಏನು ಮಾಡೋದು, ಹೆಂಡತಿ ಮಗನ ಕಳ್ಕೊಂಡಿದ್ದೀನಿ, ಅವ್ರ ನೆನಪಲ್ಲೇ ಜೀವನ ಮಾಡ್ತಿದ್ದೀನಿ ಅಂದಾಗ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ ಮನೋಜ್. ನೀನು ಈ ರೀತಿ ಇರೋದನ್ನ ನೋಡಿದ್ರೆ, ಆಂಟಿ ಅಂಕಲ್ ಸಿಕ್ಕಿದ್ರು ಅವ್ರು ನಿನಗೆ ಮದುವೆ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರು ಅಂದಾಗ, ಹೌದು ಅವರೇನು ನನ್ನ ಮದುವೆ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ, ಆದರೆ ನನ್ನ ಹೆಂಡತಿ ಮಗುನ ಮರೆತು ನಾನು ಹೇಗೆ ಇರಲಿ ಅಂತ ನನಗೆ ಗೊತ್ತಾಗ್ತಿಲ್ಲ. ಅವ್ರನ್ನ ಬಿಟ್ಟು ಬೇರೆಯವ್ರನ್ನ ಒಪ್ಕೊಳ್ಳೋದು ನಂಗೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೂ ಮೀರಿ ಅವರು ಹೇಳ್ತಿದ್ದಾರೆ ಅನ್ನೋ ಕಾರಣಕ್ಕೆ ಮದುವೆ ಆಗೋಣ ಅಂತ ಕೂಡ ಅನಿಸುತ್ತೆ. ಆದರೆ ಮತ್ತೊಂದು ಹುಡುಗಿ ಬದುಕನ್ನು ಹೇಗೆ ಹಾಳು ಮಾಡೋದು? ಅಕ್ಕಿಗೂ ಕೂಡ ಅವಳದೇ ಆದ ಕನಸು ಎಲ್ಲ ಕೂಡ ಇರತ್ತಲ್ವ. ಅದೇ ಕಾರಣಕ್ಕೆ ಬೇರೆ ಯಾರಿಗಾದ್ರೂ ಅನ್ಯಾಯಕ್ಕೆ ಒಳಗಾದವ್ರನ್ನೋ ಅಥವಾ ಹ್ಯಾಂಡಿಕ್ಯಾಪ್ಗೂ ಜೀವನ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ, ಬದುಕು ಕೊಡೋಣ, ಅವ್ರನ್ನೇ ಮದುವೆ ಆಗೋಣ ಅಂತ ಅಂದ್ಕೊಂಡಿದ್ದೀನಿ ಅಂದಾಗ, ಹೌದಾ ಹಾಗಿದ್ರೆ ನನ್ನ ಗೊತ್ತಿರೋವಂಥ ಒಂದು ಹುಡುಗಿ ಇದ್ದಾರೆ, ಅವ್ರನ್ನ ಮದುವೆ ಆಗ್ತೀಯಾ?
ಅಂತ ಹೇಳಿ ಶ್ರುತಿನ ಕರೀತಾರೆ. ಈಕೆ ನನ್ನ ನಾದಿನಿ, ನಿಜವಾಗ್ಲೂ ಕೂಡ ಅವಳು ಮೋಸ ಹೋಗಿದ್ದಾಳೆ, ಮುಗ್ಧೆ ಅವಳು ಅಂತ ಹೇಳ್ತಿದ್ದಾರೆ. ಜೊತೆಗೆ ಅವಳಿಗೆ ಒಬ್ಬ ಹುಡುಗ ಪ್ರೀತಿ ಮಾಡ್ತೀನಿ ಅಂತ ಮೋಸ ಮಾಡಿ ಲವ್ ಮಾಡಿ ಮಗುನ ಕೊಟ್ಟು ಹೋಗ್ಬಿಟ್ಟ. ಅವಳು ಈಗ 4 ತಿಂಗಳು ಪ್ರೆಗ್ನೆಂಟ್. ಜೊತೆಗೆ ಅವನಿಗೆ ಮದುವೆ ಮಾಡಿಸೋಣ ಅಂತ ಅಂದ್ಕೊಂಡ್ರೆ ಅವ್ನು ಪಕ್ಕಾ ಲೂಫರ್ ಅಂತ ಅವ್ನಿಗೆ ಮದುವೆ ಮಾಡಿಸಿ ಅವಳು ಬದುಕನ್ನು ಹಾಳು ಮಾಡೋಕ್ಕೆ ನಂಗೆ ಇಷ್ಟ ಆಗೋದಿಲ್ಲ. ಅದೇ ಕಾರಣಕ್ಕೆ ನಾನು ಪೊಲೀಸ್ ಅವ್ರಿಗೆ ಒಪ್ಪಿಸ್ದೆ ಅಂತ ಹೇಳ್ತಾರೆ. ಜೊತೆಗೆ ಇವನ್ ವಿಷಯ ಕೂಡ ಗೊತ್ತಾಗ್ಬಿಡ್ಲಿ ಅಂದ್ಕೊಂಡಿದ್ದೆ ಶ್ರುತಿಗೆ. ಈತನಿಗೆ ಮದುವೆ ಆಗಿದೆ, 2 ವರ್ಷದಿಂದ ಹಿಂದೆ ಮದುವೆ ಆಗಿತ್ತು. ಪ್ರೀತಿ ಮಾಡಿದ ಹುಡುಗಿ ಮಗು ಇಬ್ಬರನ್ನ ಕೂಡ ಕಳ್ಕೊಂಡಿದ್ದಾನೆ. ಅವ್ನ ನೆನಪಲ್ಲ ಇದ್ದಾನೆ ಅಂತ ಹೇಳ್ತಾರೆ. ನೋಡು ಮನೋಜ್, ಫ್ರೆಂಡನ್ನು ಕಾರಣಕ್ಕೆ ಕಟ್ಬಿದ್ದು ನೀನು ಒಪ್ಕೋಬೇಕಾಗಿಲ್ಲ, ನಿನ್ನ ಬದುಕು ನಿನ್ನ ನಿರ್ಧಾರ ಅಂದಾಗ ಖಂಡಿತವಾಗ್ಲೂ ನಂಗೆ ಗೊತ್ತಿದೆ ಫ್ರೆಂಡ್ಶಿಪ್ನ ನೀನು ಯೂಸ್ ಮಾಡ್ಕೊಳ್ಳಲ್ಲ ಅಂತ. ಚಾರು, ನೀನೇನು ಯೋಚನೆ ಮಾಡಬೇಡ, ನನಗೆ ಶ್ರುತಿಯವರು ಒಪ್ಕೊಂಡ್ರೆ ಸಂಪೂರ್ಣವಾಗಿ ಒಪ್ಪಿಗೆ ಇದೆ ಅಂತಾರೆ. ಚಾರುಗೆ ಖುಷಿ ಆಗುತ್ತೆ ಶ್ರುತಿಯವರು ಒಪ್ಕೋಬೇಕು ಅಂದಾಗ. ಶ್ರುತಿ ನಮ್ಮ ಅದಕ್ಕೆ ಹೇಳಿದ್ದೆ ನನ್ನ ಕೊನೆ ನಿರ್ಧಾರ ಅಂದಾಗ. ಪ್ಲೀಸ್ ಶ್ರುತಿ, ಇದನ್ನು ನಿನ್ನ ಬದುಕು ನೀನು ತೀರ್ಮಾನ ಮಾಡು ಅಂದಾಗ. ನಿಜವಾಗ್ಲೂ ಕೂಡ ಯಾವಾಗ ನಾನು ಎಲ್ಲ ವಿಷಯ ಗೊತ್ತಾಗಿಯೂ ಕೂಡ ಇವರು ನನ್ನನ್ನು ಮದುವೆ ಆಗ್ತೀನಿ ಅಂದರು. ಆಗಲೇ ನಾನು ನಿಜವಾಗ್ಲೂ ಕೂಡ ಇವ್ರನ್ನ ಸಂಪೂರ್ಣವಾಗಿ ಒಪ್ಕೊಂಡೆ. ಅದಕ್ಕಿಂತ ಒಳ್ಳೆತನ ಇನ್ನೇನು ಬೇಕು ಅಂತ ಹೇಳ್ತಾರೆ. ಫೈನಲಿ ತುಂಬ ಥ್ಯಾಂಕ್ಸ್ ಅಂತ ಮನೋಜ್ಗೆ ಹೇಳಿ ಚಾರು ಶ್ರುತಿನ ಕರ್ಕೊಂಡು ಮನೆಗೆ ಬರ್ತಿದ್ದಾರೆ. ಆ ಕಡೆ ವೈಶಾಖಗೆ ಏನಪ್ಪ ಮಾಡೋದು ಅಂತ ಅನ್ಕೋತಿದ್ದಾಗ ಈ ಕಡೆ ಶ್ರುತಿ ಬರ್ತಿದ್ದಾಗೆ ಎಲ್ಲಿಗೆ ಹೋಗಿದ್ದೆ ಶ್ರುತಿ ನೀನು ಹಾಗೆ ಹೀಗೆ ಅಂತ ವೈಶಾಖ ಕೇಳ್ತಿದ್ರೆ ಈ ಕಡೆ ಚಾರು ಸಿಡ್ದ ಹೇಳ್ತಿದ್ದಾಳೆ. ಬಿಕಾಸ್ ಆಲ್ರೆಡಿ ಪೊಲೀಸ್ ಅವರು ವೈಶಾಖ ಅನ್ನೋರು ಶ್ರುತಿ ಜೀವನದಲ್ಲಿ ಈ ರೀತಿ ಮಾಡಬೇಕು ಅಂತ ಹುಡುಗಂಗೆ ಹೇಳಿದ್ದಂತೆ ಅನ್ನೋ ವಿಷಯ ಚಾರುಗೆ ಗೊತ್ತಾಗ್ಬಿಟ್ಟಿದೆ. ಪೊಲೀಸ್ ಅವರು ಹೇಳಿದ್ದಾರೆ. ಬಟ್ ಪ್ಲೀಸ್ ಸರ್, ಅರೆಸ್ಟ್ ಮಾಡೋಕೆ ಬರಬೇಡಿ, ಇದೊಂದು ಒಳ್ಳೆ ಸಮಯ ಅಲ್ಲ, ಮನೇಲಿ ಶುಭ ಕಾರ್ಯ ನಡೀತಿದೆ, ತದನಂತರ ನಾನೇ ಹೇಳ್ತೀನಿ ಅವಾಗ ಬನ್ನಿ ಅಂತ ಕೂಡ ಚಾರು ಹೇಳಿದಾಳೆ. ಹಾಗಾಗಿ ಇಲ್ಲಿ ಶ್ರುತಿನ ಹೇಳ್ಕೊಂಡು ಒಳಗಡೆ ಹೋದ್ರೆ ಏನಪ್ಪಾ ಇದು, ಅಲ್ಲಿ ಕಿರಣ್ ಅರೆಸ್ಟ್ ಆಗಿರೋದಕ್ಕೂ ಇಲ್ಲಿ ಚಾರು ಆಡ್ತಿರೋದಕ್ಕೂ ನಿಜವಾಗ್ಲು ಎಲ್ಲ ವಿಷಯ ಕೂಡ ಗೊತ್ತಿತ್ತಾಗೋಯ್ತಾ ಅಂತ ವೈಶ್ವಕ ಬೆದ್ರು ಕೂತಿದ್ದಾಳೆ. ನಂತರ ಎಲ್ಲರನ್ನೂ ಕೂಡ ಚಾರು ಕರೀತಾಳೆ. ಎಲ್ಲರನ್ನೂ ಕೂಡ ಕರೆದಿದ್ದೆ, ಎಲ್ಲರೂ ಹತ್ರ ಕೂಡ ಒಂದು ವಿಷಯ ಮಾತಾಡಬೇಕು ಅಂತಾಳೆ. ಅಲ್ಲಿ ರಾಮಾಚಾರಿ ಮುರಾರಿ, ಅತ್ತೆ ಜಾನಕಿ ಅಮ್ಮ, ವೈಶಾಖ ರುಕು ಎಲ್ಲರೂ ಕೂಡ ಬರ್ತಾರೆ. ನಾನು ಶ್ರುತಿಗೆ ಒಂದು ಒಳ್ಳೆ ಹುಡುಗನ ನೋಡಿದ್ದೀನಿ ಅಂತ ಫೋಟೋ ತೋರಿಸಿದಾಗ ಜಾನಕಿ ಅಮ್ಮ ಖಂಡಿತವಾಗ್ಲು ಅಂತ ಒಪ್ಕೋತಾರೆ. ಜೊತೆಗೆ ನನ್ನ ಮಗಳನ್ನ ನಿನ್ನ ಮಡ್ಲು ಹಾಕಿದ್ದೀನಿ, ನೀನು ಏನು ತೀರ್ಮಾನ ತಗೋತಿ ಅದಕ್ಕೆ ನಾನು ಒಪ್ಪಿಗೆ ಇದೆ ಅಂತಾರೆ. ನಂತರ ರಾಮಾಚಾರಿಗೆ ಶಾಕ್ ಆಗುತ್ತೆ. ಏನು ಮೇಡಮ್, ಅವತ್ತೊಬ್ಬರ ಹತ್ರ ಹೋಗಿದ್ವಿ, ಆ ಫೋಟೋನೇ ಬೇರೆ ಈ ಫೋಟೋನೇ ಬೇರೆ, ಏನಿದು ಇವತ್ತು ಬಂದು ಇವ್ರನ್ನ ಮದುವೆ ಅಂತ ಹೇಳ್ತಿದ್ದೀರಲ್ಲ ಅಂದಾಗ ನಾನು ಏನೇ ತೀರ್ಮಾನ ತಗೊಂಡ್ರು ಅದು ಒಳ್ಳೇದಕ್ಕೆ ಆಗಿರುತ್ತೆ. ಶ್ರುತಿ ಬದುಕನ್ನು ಖಂಡಿತ ನಾನು ಭಾವಿಗೆ ದೂಡೋದಿಲ್ಲ ಅಂತ ಗೊತ್ತಿದೆ ಅಲ್ವ ರಾಮಾಚಾರಿ, ಬಟ್ ಯಾಕೆ ಏನು ಅಂತ ಕೇಳ್ಬಿಡಿ ಅಂತ ಹೇಳ್ತಾಳೆ. ಜೊತೆಗೆ ಈತನಿಗೆ ಒಂದು ವಿಷಯ ಇದೆ. ಈತನಿಗೆ ಇದು ಮೊದಲನೇ ಮದುವೆ ಅಲ್ಲ, 2ನೇ ಮದುವೆ. 2 ವರ್ಷದಿಂದ ಪ್ರೀತಿ ಮಾಡಿದ ಹೆಂಡತಿ ಮಗು ತೀರು ಹೋಗ್ಬಿಟ್ರು ಅಂದಾಗ ಜಾನಕಿ ಮಗು ಒಂದು ರೀತಿ ಶಾಕ್ ಆಗತ್ತೆ. ರಾಮಾಚಾರಿ, ವೈಶಾಖ ಎಲ್ರಿಗೂ ಶಾಕ್ ಆಗುತ್ತೆ. ಈ ಕಡೆ ವೈಶಾಖ ಅಂತೂ ಏನು ಮಾತಾಡ್ತಿದ್ಯಾ, ಜೀವನ ಉದ್ಧಾರ ಮಾಡ್ತೀನಿ ಅಂತ ನಮ್ಮ ನಾದಿನ ತಗೊಂಡೋಗಿ 2ನೇ ಮದುವೆ ಒಪ್ಪಿಸ್ತಾ ಇದೆಯಾ ಅಂದಾಗ ವೈಶಾಖ ನಿನ್ನ ನಾಟಕನ ನಿಲ್ಲಿಸು ಅಂತ ಜೋರಾಗಿ ಚಿಡ್ಕೊಂಡ್ಬಿಡ್ತಾಳೆ. ವೈಶಾಖ ಬಂದ ಕ್ಷಣ ಶಾಕ್ ಆಗಿದೆ. ಈ ಕಡೆ ಬೇಡ ಮಾತಾಡೋದು ಇದು ಸಮಯ ಅಲ್ಲ ಅನ್ಕೊಂಡಿದ್ದೆ. ಇಲ್ಲಿ ಚಾರು ನಿರ್ಧಾರ ಮಾಡಿ ಸೈಲೆಂಟ್ ಆಗ್ತಾಳೆ. ತದನಂತರ ಯಾಕಕ್ಕ ನೀನು ಯೋಚನೆ ಮಾಡ್ತಿದ್ಯಾ, ನನಗೂ ನಿನಗೂ ಸಂಬಂಧಪಟ್ಟಿರೋದಕ್ಕಿಂತ ನಾವಿಬ್ರು ಹೊರಗಡೆಯಿಂದ ಬಂದವರು. ನಿಜವಾಗ್ಲೂ ಶ್ರುತಿ ಬದುಕಲ್ಲಿ ತೀರ್ಮಾನ ತಗೋಬೇಕಾಗಿರೋದು ಅವ್ರ ಅಣ್ಣಂದಿರು ಮತ್ತೆ ಅಪ್ಪ ಅಮ್ಮ. ಅವ್ರ ತೀರ್ಮಾನ ಏನು ತಗೋತಾರೋ ಅದೇ ಅಂದಾಗ ನಮ್ಮ ಅಂತಿಮ ತೀರ್ಮಾನ ನಿನ್ನ ನಿರ್ಧಾರಕ್ಕೆ ಒಪ್ಪಿಗೆ ಅಂತ ಹೇಳ್ಬಿಡ್ತಾರೆ ಜಾನಕಿ ಅಮ್ಮ. ಇಲ್ಲಿ ರಾಮಾಚಾರಿ ಎಲ್ಲರೂ ಕೂಡ ಫೈನಲಿ ಇಲ್ಲಿ ಶ್ರುತಿಯ ಬದುಕಲ್ಲಿ ಹೊಸ ಒಂದು ಬೆಳಕು ಮೂಡ್ತಿದೆ. ಚಾರು ತನ್ನ ಫ್ರೆಂಡನ್ನೇ ಶ್ರುತಿಗೆ ಕೊಟ್ಟು ಮದುವೆ ಮಾಡಿಸಿದ್ದಾರೆ. ಹಾಗಿದ್ರೆ ಶ್ರುತಿಯ ಒಂದು ಪೇಜ್ ಕೂಡ ಓಪನ್ ಆಗ್ತದೆ ಅಂತ ಹೇಳ್ಬೋದು. ಅಧ್ಯಾಯ ಈ ಕಡೆ ವೈಶಾಖಗೆ ಶಾಕ್ ಆಗ್ತದೆ, ಏನಿದು ನನ್ನ ಪ್ಲಾನ್ ಎಲ್ಲ ಉಲ್ಟಾ ಹೊಡಿತು ಅಂತ. ಹಾಗಾದ್ರೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.